ಆನೇಕಲ್ ವಿಧಾನಸಭಾ ಕ್ಷೇತ್ರದ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೊಕ್ಕಸಂದ್ರ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆ ಕಾಮಗಾರಿಗೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಿಂತಲ ಮಡಿವಾಳ ಶಿವರಾಮ್, ಚೊಕ್ಕಸಂದ್ರ ಬಾಬು, ಚೊಕ್ಕಸಂದ್ರ ವೇಣು, ಯಲ್ಲಪ್ಪ, ವೆಂಕಟೇಶ್, ಶ್ರೀನಿವಾಸ್, ರಮೇಶ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೊಕ್ಕಸಂದ್ರ ಗ್ರಾಮದಲ್ಲಿ ಇವತ್ತು ಶಾಸಕರ ಅನುದಾನದಿಂದ ಕಾಂಕ್ರೀಟ್ ಕಾಮಗಾರಿ ಪೂಜೆ ಆಗಿ ಕಾಮಗಾರಿ ಸ್ಟಾರ್ಟ್ ಆಗಿದೆ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಸಕರ ಅನುದಾನದಿಂದ ಇದುವರೆಗೂ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ನಡೆದಿದ್ದು, ಅನೇಕ ಸಾರ್ವಜನಿಕರ ಒಂದು ಮೂಲ ಸೌಕರ್ಯಗಳ ರಸ್ತೆಗಳಾಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲ ಕಾಮಗಾರಿಗಳು ಸುಸೂತ್ರವಾಗಿ ನಡೀತಾ ಇದೆ. ಇನ್ನೂ ಆಗಬೇಕಾಗಿರ್ತಕ್ಕಂಥ ಕಾಮಗಾರಿಗಳು ಈಗಾಗಲೇ ಏನು ಎಲ್ಲ ಸಿದ್ಧವಾಗಿದ್ದು, ಉಸ್ಕೂರಿನಿಂದ ಹಿಡಿದು ಧ್ವಂಸಂದ್ರ ರಸ್ತೆವರೆಗೂ, ಆಮೇಲೆ ಉಸ್ಕೂರಿನಿಂದ ಹಿಡಿದು ಗೂಳುಮಂಗಲ ಮಾರ್ಗವಾಗಿ ಇಲೆಲ್ಗೆ ರಸ್ತೆವರೆಗೂ, ಉಸ್ಕೂರಿನಿಂದ ಹಿಡಿದು ಚಿಂತಲ್ ಮಡವಾಳ ಗ್ರಾಮದ ಮಾರ್ಗವಾಗಿ ಮುತ್ತನೂರು ಸರ್ಕಲ್ನವರೆಗೂ, ಇನ್ನೂ ಆರುವಳ್ಳಿ ಮತ್ತು ಚೊಕ್ಕಸಂದ್ರ ಇನ್ನೂ ಹಲವು ಕಾಮಗಾರಿಗಳು ಈಗಾಗಲೇ ಸಿದ್ಧವಾಗಿದ್ದು ಅವುಗಳು ಚಾಲನೆ ಮಾಡುವ ಹಂತದಲ್ಲಿದೆ. ಹೀಗಾಗಿ ನಮ್ಮ ಶಾಸಕರ ನಿಧಿಯಿಂದ ಅನೇಕ ಕಾಮಗಾರಿಗಳು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೆರವೇರಿದೆ. ಈ ದಿನ ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೊಕ್ಕಸಂದ್ರ ಗ್ರಾಮದಲ್ಲಿ 50 ಲಕ್ಷ ರೂಗಳಿಗೆ ವಿಶೇಷ ಅನುದಾನದಲ್ಲಿ ಮುಖ್ಯ ರಸ್ತೆಗೆ ಕಾಂಕ್ರೀಟ್ ಪೂಜೆಗೆ ನಮ್ಮ ಶಾಸಕರು ಬಂದಿದ್ದರು. ಪೂಜೆ ಮಾಡಿ ಈಗಾಗಲೇ ಕಾಂಕ್ರೀಟ್ ನಡೀತಾ ಇದೆ. ನಮ್ಮ ಮುಖ್ಯ ರಸ್ತೆಗಳು ತುಂಬ ಹದಗೆಟ್ಟಿದೆ. ನಮ್ಮ ಶಾಸಕರ ಗಮನಕ್ಕೂ ತಂದಿದ್ದೀವಿ. ಈಗಾಗಲೇ ಎಲ್ಲ ಟೆಂಡರ್ ಪ್ರಕ್ರಿಯೆ ಎಲ್ಲ ಐತಪ್ಪ, ಕೆಲವೇ ದಿನಗಳಲ್ಲಿ ಎಲ್ಲ ಕೆಲಸ ಪೂರ್ಣಗೊಳಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖ್ಯ ರಸ್ತೆಗಳು ರೆಡಿ ಆಗ್ತೈತೆ. ಒಂದು ತಿಂಗಳು 2 ತಿಂಗಳಲ್ಲಿ ರೆಡಿ ಮಾಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಶಿವಣ್ಣವ್ರಿಗೆ ಅಭಿನಂದನೆ. ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೊಕ್ಕಸಂದ್ರ ಗ್ರಾಮದಲ್ಲಿ ಇವತ್ತು CC ರಸ್ತೆ ಕಾಂಕ್ರೀಟೀಕರಣ ಉದ್ಘಾಟನೆಗೆ ಮಾನ್ಯ ಶಿವಣ್ಣನವರು ಆಗಮಿಸಿದ್ದು, ಅವರ ನೇತೃತ್ವದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಕಾಮಗಾರಿ ಇವತ್ತು ಚೊಕ್ಕಸಂದ್ರ ಗ್ರಾಮಕ್ಕೆ ನೀಡಿದ್ದು, ಮತ್ತು ಹಾಗೂ ಇನ್ನೂ ಹೆಚ್ಚಿನ ಬೇಡಿಕೆ ಆರುವಳ್ಳಿ ಚೊಕ್ಕಸಂದ್ರ ರಸ್ತೆ ಸಹ ನಾವು ಬೇಡಿಕೆ ಇಟ್ಟಾಗ ಅದು ಟೆಂಡರ್ಗೆ ಹೋಗಿದೆ. ಶೀಘ್ರದಲ್ಲಿ ಅದು ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಶಾಸಕರಿಗೆ ಹಾಗೂ ನಮ್ಮ ಶಾಸಕರಿಗೆ ಧನ್ಯವಾದಗಳು. ಮುಂದಿನ ಹೆಚ್ಚಿನ ಅಭಿವೃದ್ಧಿಗೆ ನಾವು ಅಪೇಕ್ಷಿಸ್ತೀವಿ. ಆನೇಕಲ್ ತಾಲೂಕಿನ ಜನಪ್ರಿಯ ಅಭಿವೃದ್ಧಿ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣರವರು ಇವತ್ತು ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಚೊಕ್ಕಸಂದ್ರ ಗ್ರಾಮದಲ್ಲಿ ಇವತ್ತು ಸುಮಾರು 330 ಮೀಟರ್ ಮುಖ್ಯ ರಸ್ತೆಯನ್ನು ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದಾರೆ. ಇವತ್ತು ಕಾಂಕ್ರೀಟ್ ರಸ್ತೆಯನ್ನು ಸಹ ಚಾಲನೆ ಆಗಿದೆ. ಆಮೇಲೆ ಇತ್ತೀಚಿನ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಗಮನಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಡೀ ಆನೇಕಲ್ ತಾಲೂಕಿನಲ್ಲಿ ವಿರೋಧ ಪಕ್ಷದವರು ಇದ್ದಾರೆ, ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣರವರ ಒಂದು ಅಭಿವೃದ್ಧಿ ಕೆಲಸಗಳನ್ನು ಕುಂಠಿತಗೊಳಿಸ್ತಕ್ಕಂಥದ್ದು, ಎಲ್ಲೋ ಒಂದು ಮಳೆಗಾಲದಲ್ಲಿ ಎಲ್ಲೋ ಒಂದು ಕಡೆ ಒಂದು ಹಳ್ಳ ದಿಣ್ಣೆಗಳು ಬಿದ್ದಿರ್ತವೆ. ಅಂತಹ ಒಂದು ವಿಡಿಯೋಗಳನ್ನು, ಕೆಲವು ಚಿತ್ರಗಳನ್ನು ಇಟ್ಕೊಂಡು ಇವತ್ತು ಶಾಸಕರನ್ನು ಇವತ್ತು ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಆನೇಕಲ್ ತಾಲೂಕಿನಲ್ಲಿ ವಿರೋಧ ಪಕ್ಷದವರು ಕೇವಲ ಬೂಟಾಟಿಗೆ ಮಾತುಗಳನ್ನು ಮಾಡ್ಕೊಂಡು ಆಡ್ತಾ ಇದ್ದಾರೆ. ಇವತ್ತು ಅವರ ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ಚೊಕ್ಕಸಂದ್ರ ಗ್ರಾಮದಲ್ಲಿ ಪ್ರತಿಯೊಂದು ರಸ್ತೆಯೂ ಸಹ, ಪ್ರತಿಯೊಂದು ಕಾಲೋನಿಗಳಲ್ಲಿ ಆಗಿರ್ಬೋದು, ಪ್ರತಿಯೊಂದು ರಸ್ತೆಯೂ ಸಹ ಇವತ್ತು ಮಾಡಿಕೊಟ್ಟಿದ್ದಾರೆ. ಹಾಗೆ ಇವತ್ತು ಅವರು ಆನೇಕಲ್ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಬಹಳಷ್ಟಿದೆ. ಯಾಕಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಸ್ಟೇಡಿಯಮನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ತಂದಿರತಕ್ಕಂಥದ್ದು ಇಡೀ ಕಾಂಗ್ರೆಸ್ ಪಕ್ಷ, ನಮ್ಮ ಶಾಸಕರಾಗಿರ್ತ ಬಿ ಶಿವಣ್ಣರವರು ಮತ್ತು DK ಸುರೇಶ್ ಸಾಹೇಬರು. ಹಾಗೆ ಇವತ್ತು ಇಡೀ ರಾಜ್ಯದಲ್ಲಿ 2ನೇ ಬೃಹತ್ ಅಂಬೇಡ್ಕರ್ ಭವನ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಏನಾದರೂ ಇದ್ದರೆ ಅದು ಬಿ ಶಿವಣ್ಣವರಿಗೆ ಮಾತ್ರ. ಅದೇ ರೀತಿ ಇವತ್ತು ಕಳೆದ 14 ವರ್ಷಗಳ ಹಿಂದೆ ಏನಾಯ್ತು, ಈ ತಾಲೂಕಿನಲ್ಲಿ
ರೋಡ್ಗಳೆಲ್ಲ ಸಿಂಗಲ್ ರಸ್ತೆ ಆಗಿತ್ತು, ಇವತ್ತು ಡಬಲ್ ರಸ್ತೆಗಳಾಗಿ ಪರಿವರ್ತನೆಗೊಳ್ಳೋದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷರಾಗಿರ್ತಕ್ಕಂತಹ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣರವರು. ಇಂತಹ ಒಬ್ಬ ವಿದ್ಯಾವಂತ, ಒಬ್ಬ ಸಹನೆಯನ್ನ ಇರ್ತಕ್ಕಂತಹ ಒಂದು ಜವಾಬ್ದಾರಿಯುತವಾಗಿ ಅನೇಕ ಯುವಕರನ್ನ ಪ್ರತಿಯೊಬ್ಬ ಜಾತಿ ಮತ ಭೇದ ಇಲ್ಲದೆ ಎಲ್ಲರನ್ನೂ ಸಹ ಒಗ್ಗೂಡ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡು ಇವತ್ತು ಅನೇಕ ಹಳ್ಳಿಗಳಲ್ಲಿ ಇಡೀ ತಾಲೂಕಿನಾದ್ಯಂತ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ವಿದ್ಯಾವಂತ ಬಿ ಶಿವಣ್ಣರವರಿಗೆ ನಾವು ವಿಶೇಷವಾದಂತಹ ಅಭಿನಂದನೆಗಳನ್ನ ನಾವು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು.